ಗುಡ್ ಮಾರ್ನಿಂಗ್ ದಾವಣಗೆರೆ ಎಲ್ಲ ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಐಶ್ವರ್ಯ. ಸೊ ಇವತ್ತಿನ ವಿಡಿಯೋ ಬಂದುಬಿಟ್ಟು ನಮ್ಮ ಶಾಪಿಂಗ್ ಡೇ ಏನು ಶಾಪ್ ಮಾಡಿದ್ವಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಚನ್ನಬಸಪ್ಪನ ಅಂಗಡೀಲಿ ಸೊ ಡಬಲ್ ಡಿಸ್ಕೌಂಟ್ ಇತ್ತು. ಡಬಲ್ ಅಂದರೆ 10+10 ಇರಲಿಲ್ಲ, 10+5 ಇತ್ತು ಅಷ್ಟೇ. ಸೊ ಈಗ ಬೇಸಿಗೆಗಾಲ ಬೇರೆ ಬಂತು, ಪಾಪ ಓಡಾಡ್ತಿದ್ದಾಳೆ, ಶೂ ತೊಗೊಳೋಣ ಅಂತ ಹೇಳ್ಬಿಟ್ಟು ಶಾಪಿಗೆ ಹೋಗಿದ್ವಿ. ಫಸ್ಟ್ ಟೈಮ್ ಹೋದಾಗ ಶೂ ಸೈಜ್ ಸಿಕ್ಕಲಿಲ್ಲ, ತುಂಬ ಸಣ್ಣದಿತ್ತು ಅಥವಾ ತುಂಬ ದೊಡ್ಡದಿತ್ತು, ಅವಳಿಗೆ ಸೂಟ್ ಆಗೋ ಥರದ್ದಿರಲಿಲ್ಲ. ನೆಕ್ಸ್ಟ್ ಟೈಮ್ ಹೋಗಿದ್ವಿ, ಸೊ ಆಗ ಒಂದು ಜೊತೆ ತೊಗೊಂಬಂದ್ವಿ. ಅದನ್ನು ನಾನು ನಿಮಗೆ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಸೊ ಶೂನ ಯಾವ ಥರ ಚೂಸ್ ಮಾಡಬೇಕು ಅಂದರೆ, ಈಗ ಆಲ್ರೆಡಿ ಬೆಳೆಯ ಮಕ್ಕಳಿರೋದ್ರಿಂದ ನಾವು ಕರೆಕ್ಟ್ ಸೈಜ್ ತೊಗೊಳ್ಳೇಬಾರ್ದು, ಸ್ವಲ್ಪ ದೊಡ್ಡ ಸೈಜ್ ತೊಗೋಬೇಕು. ಈಗ ಬ್ಯಾಂಗಲ್ ಸೈಜ್ ಇರುತ್ತಲ್ಲ, 2, 4, 2, 6 ಲಿಟ್ಲ್ ಬಿಟ್ ದೊಡ್ಡದಿರುತ್ತೆ. ಅದೇ ಥರ ಶೂ ಸೈಜು ಅಷ್ಟೇ, 3, 4, 5, 6 ಈ ಥರ ನಂಬರ್ಸ್ ಬರುತ್ತಲ್ಲ, ಅದರಲ್ಲಿ ಮಕ್ಕಳದ್ದು 3 ಇದ್ದರೆ 4 ತೊಗೊಂಡ್ರೆ ತುಂಬ ಒಳ್ಳೆಯದಾವೆ. 6 ತಿಂಗಳು 3 ತಿಂಗಳಿಗೆಲ್ಲ ಬೆಳೆದ್ಬಿಡ್ತವೆ ಮಕ್ಕಳು. ಸೊ ಪ್ರಾಕ್ಟೀಸ್ ಆಗೋದ್ರೊಳಗಾಗೇ ದೊಡ್ಡವಾಗಿರ್ತವೆ. ಒಂದು ಸೈಜ್ ದೊಡ್ಡದು ತಗೊಂಡ್ರೆ ಒಂದು 6-8 ತಿಂಗಳು ಬಳಸೋಕೆ ಅನುಕೂಲ ಆಗುತ್ತೆ. ಸೊ ಇದು ಚನ್ನಬಸಪ್ಪದ ವಿಡಿಯೋ, ಹೇಗೆ ಅವಳು ಎಂಜಾಯ್ ಮಾಡ್ತಿದ್ಲು ಅಂತ ಹೇಳ್ಬಿಟ್ಟು ನೀವು ನೋಡ್ತಿದ್ದೀರಾ. ಸೊ ಒಂದು ಸಲ ಚಪ್ಪಲ್ ಕಾಲಿಗೆ ಹಾಕೋದು ಅಂತ ತೋರಿಸಿದ ತಕ್ಷಣ ಅವಳಿಗೆ ಗೊತ್ತಾಗ್ಬಿಡ್ತು. ಅವಳು ತಾನೇ ಟ್ರೈ ಮಾಡ್ತಿದ್ದಾಳೆ ಹಾಕೋಣಕ್ಕೋಸ್ಕರ. ಸೊ ಈಗಿನ ಮಕ್ಕಳು ತುಂಬ ಚುರುಕಿರ್ತಾರೆ ಅನ್ನೋದು ಗೊತ್ತಿರೋ ವಿಚಾರನೇ. ಅದೇ ಥರನೇ ಇರುತ್ತೆ ಅವ್ರ ಆ್ಯಕ್ಟಿವಿಟೀಸ್ ಸಮೇತ. ಒಂದು ಸಲ ನಾವು ಹೇಳ್ಕೊಟ್ಬಿಟ್ರೆ ಮಿಕ್ಕಿದ್ದೆಲ್ಲ ಅವರೇ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ ಅದೇ ಥರ. ಸೊ ನಾವೊಂದು ಜೊತೆ ಚಪ್ಪಲ್ ತೊಗೊಂಡಿದ್ದಾಯಿತು. ಸೊ ಯಾವುದಂತ ಲಾಸ್ಟಿಗೆ ಒಂದು ಪಿಕ್ ಹಾಕ್ತೀನಿ. ಇದಾದ ನಂತರ ಸಮ್ಮರ್ ಇದ್ದಿದ್ದರಿಂದ ಗಡ್ಬಡ್ ತಿನ್ನೋಣ ಅಂತ ಐಸ್ಲ್ಯಾಂಡಿಗೆ ಹೋದ್ವಿ. ಸೊ ಅದು ಕೂಡ ವಿಡಿಯೋ ಇಲ್ಲೇ ಇದೆ. ಸೊ ಐಸ್ಲ್ಯಾಂಡಲ್ಲಿ ಏನೇನು ಮಾಡಿದ್ವಿ ಅಂದರೆ, ನೋಡಿರಿ ಏನು ಮಾಡ್ತಾಯಿದ್ದೀವಿ ಅಂತೇಳಿ, ಗೊಗ್ಗ ಆಟ ಆಡ್ತಿದ್ದೀವಿ ನಾವು, ನಾನು ನನ್ನ ಮಗಳು ಸೇರಿಬಿಟ್ಟು. ಅವಳು ಗೊಗ್ಗ ಮಾಡ್ತಾಳೆ, ನಾವು ರಿಯಾಕ್ಷನ್ ಮಾಡಬೇಕು, ಈ ಥರ ಆಯಿತು. ಸೊ ಈ ಥರ ಒಂದು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಗಡ್ಬಡ್ ಐಸ್ ಕ್ರೀಮ್ ಹೇಳಿದ್ವಿ, ಬಂತು. ಸೊ ಐಸ್ ಕ್ರೀಮ್ನ ನಾವಿಬ್ಬರು ತಿಂತಾಯಿದ್ದೀವಿ, ಬಿಡಬೇಕಲ್ಲ ಮಕ್ಕಳು, ನಾವೇನು ಮಾಡಿದ್ರೆ ಅವೇ ಮಾಡ್ತಾವಲ್ಲ. ಸೊ ಅವಳೊಂದು ದೊಡ್ಡ ಸ್ಪೂನ್ ಇಟ್ಕೊಂಡಿದ್ದಾಳೆ, ಈಗ ಬರುತ್ತೆ ನೆಕ್ಸ್ಟು. ಸೊ ಆ ದೊಡ್ಡ ಸ್ಪೂನಲ್ಲಿ ನಾವು ಹೇಗೆ ತಿನ್ನೋಕ್ಕೆ ಟ್ರೈ ಮಾಡ್ತಿದ್ದೀವೋ ಅವಳು ಕೂಡ ಹಾಕಬೇಕು, ಅದರಲ್ಲಿ ಹಾಕಬೇಕು ತೆಗಿಬೇಕು, ಆ ಥರ ಮಾಡ್ತಾಯಿದ್ದಾಳೆ. ಸೊ ಹೀಗೆಲ್ಲ ಆಯಿತು. ಗಡ್ಬಡ್ ತಿಂದಿದ್ರ ಕತೆ. ಆ ಟೇಬಲೆಲ್ಲ ಫುಲ್ ಮಾಡಿಬಿಟ್ಟಿದ್ಲು ಐಸ್ ಕ್ರೀಮ್ನ, ಕೆಳಗೆ ಚೆಲ್ಲಿ. ಈ ಥರ ನಮ್ಮ ಗಡ್ಬಡ್ ಐಸ್ ಕ್ರೀಮ್ ಕತೆ ಮುಗೀತು. ನನಗೆ ಗೊತ್ತಿರೋ ಹಾಗೆ ಗಡ್ಬಡ್ ಎಲ್ಲರೂ ಟ್ರೈ ಮಾಡಿರ್ತೀರ. ಸೊ ಅದು ಐಸ್ಲ್ಯಾಂಡಲ್ಲಿ ಫೇಮಸ್ ಅಂತಲೂ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅದಕ್ಕೋಸ್ಕರ ನಾವು ಬೇರೆದನ್ನ ಟ್ರೈ ಮಾಡೋದ್ರ ಬದಲಿಗೆ ಗಡ್ಬಡ್ಡೇ ಟ್ರೈ ಮಾಡಿದ್ವಿ. ಇಷ್ಟ ಆಯಿತು ನನಗೆ. ಗಡ್ಬಡ್ ಬಿಟ್ಟರೆ ಕೋನಲ್ಲಿ 1-2 ಫ್ಲೇವರ್ಸ್ ಇಷ್ಟ ಆಗುತ್ತೆ. ಸೊ ನಿಮಗೆಲ್ಲ ಯಾವ್ಯಾವ ಐಸ್ ಕ್ರೀಮ್ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈ ವಿಡಿಯೋದ ನಮ್ಮ ಶಾಪಿಂಗ್ ಡೇ ವಿಡಿಯೋ ಇಷ್ಟೇ, ಮತ್ತು ಬೇರೆ ಇನ್ನೇನೂ ಇಲ್ಲ. ಸೊ ಐಸ್ಲ್ಯಾಂಡ್ ಐಸ್ ಕ್ರೀಮ್ ತಿಂದಿದ್ದು, ಚನ್ನಬಸಪ್ಪದಲ್ಲಿ ಪಾಪುಗೆ ಶೂ ತೊಗೊಂಡಿದ್ದು, ಚಪ್ಪಲಲ್ಲ ಶೂ ತೊಗೊಂಡಿದ್ದು. ಸೊ ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಹೇಗೆ ಅನ್ನಿಸ್ತಿದೆ ಅಂತ ಹೇಳ್ಬಿಟ್ಟು ದಯಮಾಡಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.